ಕೆಲವೊಂದು ಶಕ್ತಿಗಳು ಏನೋ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಕೆಲಸಗಳು ನಡೀತಾ ಇದೆ. ಸೊ ಹಾಗಾಗಿ ನಾನು ಇದನ್ನು ಸಿಲ್ಲಿ ಅಂತ ಹೇಳಿದ್ದೀನಿ ಅಂತೇನೋ ಯೂ ಟರ್ನ್ ಹೊಡಿತಾ ಇದ್ದಾರೆ ಎಲ್ಲರೂ. ಇವ್ರದೆಲ್ಲ ಅಷ್ಟೇ ಅಲ್ವಾ, ಒಂದು ಸರ್ತಿ ಹೇಳಿಕೆ ಕೊಟ್ಬಿಡೋದು, ವಿವಾದ ಆಗುತ್ತೆ ಅಂತ ಗೊತ್ತಾದ ಮೇಲೆ ಯೂ ಟರ್ನ್ ಹೊಡೆಯೋದು. ಸೊ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ನಾನು ಸಿಲ್ಲಿ ಅಂತ ಹೇಳಿಲ್ಲ ಅಂತೇನೋ ಒಂದಷ್ಟು ಅವರು ಸಮರ್ಥನೆ ಕೊಡೋ ಪ್ರಯತ್ನ ಮಾಡಿದ್ರು. ಬೆಂಗಳೂರು ಕಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸುದ್ದಿಗೋಷ್ಠಿ ವೇಳೆ ಏನಂದರೆ ಪ್ರಮುಖವಾಗಿ ಇದು ಒಂದು ಸಿಲ್ಲಿ ಅಟೆಂಪ್ಟ್ ಅಂತ ಹೇಳೋ ಮೂಲಕ ಎಲ್ಲೊಂದು ಕಡೆ ಇದೀಗ ಒಂದು ವಿವಾದವನ್ನು ಎಳೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಖುದ್ದು ಅವರೇ ಇದ್ದಾರೆ. ಸರ್, ಇವತ್ತು ಪ್ರಮುಖವಾಗಿ ಈ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸಿಲ್ಲಿ ಅಟೆಂಪ್ಟ್ ಅಂತ ಒಂದು ಹೇಳಿಕೆ ಕೊಟ್ಟಿದ್ದೀರಾ. ಇಂಥ ಒಂದು ದೊಡ್ಡ ಘಟನೆ ನಡೆದಂಥ ಸಂದರ್ಭದಲ್ಲಿ ಇದು ಸಿಲ್ಲಿ ಆಗಿ ಕಾಣ್ತಾ ಸರ್ ತಮಗೆ? ಅಲ್ಲ, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಾಕ್ಷಿ ಇದ್ರಿ. ಅಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೀಸನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವು ಶಕ್ತಿಗಳು ವಿಫಲ ಪ್ರಯತ್ನ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ನಾವು ಹೇಳಿದ್ದೀವಿ. ಅದಕ್ಕೆ ನಮ್ಮ ಸರ್ಕಾರ ದಕ್ಷ ಮತ್ತು ಒಂದು ನಿಸ್ವಾರ್ಥ ಭಾವನೆಯಿಂದ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಎಲ್ಲ ಕ್ರಮ ಕೈಗೊಳ್ತದೆ ಅಂತಕ್ಕಂಥದ್ದು ಹೇಳಿದ್ದೆ. ನಾನು ಈ ಕಾಂಟೆಕ್ಸ್ಟಲ್ಲಿ ಸಿಲ್ಲಿ ಅಂತ ಹೇಳಿಲ್ಲ, ಬೇರೆ ಬೇರೆ ವಿಷಯದಲ್ಲಿ ಏನೋ ಒಂದು ಸಿಲ್ಲಿ ಅಟೆಂಪ್ಟ್ ಅನ್ನೋ ಅದೇ ಸಿಲ್ಲಿ ಅಟೆಂಪ್ಟ್ ಬೈ ನಾಟ್ ದೀಸ್ ಫೋರ್ಸಸ್ ಬಟ್ ಅದರ್ ಫೋರ್ಸಸ್. ಬೇರೆ ರಾಜಕೀಯ ಪಕ್ಷಗಳು ಯಾವುದೋ ಒಂದು ಇಶ್ಯೂಸಲ್ಲಿ ಏನೋ ಯಾವುದೋ ಒಂದು ಇಶ್ಯೂ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆ ಕಂಟೆಕ್ಸ್ಟಲ್ಲಿ ಹೇಳಿದ್ದೆ ವಿನಃ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಹೇಳಿಲ್ಲ. ಆಮೇಲೆ ಖಂಡಿತವಾಗಿ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿಯೇ ಪರಿಗಣಿಸಿದೆ ಮತ್ತು ಖಂಡಿತವಾಗಿ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ ಮತ್ತು ಇದಕ್ಕೆ ಯಾರು ಇದ್ರ ಹಿಂದಿದ್ದಾರೆ ಅವರ ಹುಟ್ಟಡಗಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಸ್ಪಷ್ಟವಾಗಿ ಇದನ್ನು ಮಾಡ್ತದೆ. ಎಂಟೈರ್ ನಿಮ್ಮ ಸುದ್ದಿಗೋಷ್ಠಿಯನ್ನು ನೋಡೋದು ವೇಳೆ ಆದರೆ ಎಲ್ಲೋ ಒಂದು ಕಡೆ ಇದು ಉಗ್ರರ ಕೃತ್ಯ ಅಲ್ಲ, ರಾಜಕೀಯವಾಗಿ ಮಾಡಿರೋ ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ರಾಜಕೀಯವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ, ನೀವು ನೋಡಿ ನಮ್ಮ ಎಂಟೈರ್ ಆ ಪದ ಬಳಸಿಲ್ಲ. ಇಲ್ಲ ಅಂದರೆ ಇದು ಉಗ್ರರ ಕೃತ್ಯ ಏನಿದೆ ಇದು ದೇಶದ್ರೋಹದ ಕೆಲಸ. ಹಾಗಾಗಿ ಇದನ್ನು ಭಾಳ ಸೀರಿಯಸ್ ಆಗಿ ನಮ್ಮ ಸರ್ಕಾರ ಪರಿಗಣಿಸ್ತದೆ. ಬಟ್ ಸ್ಟೇಟಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಬೇರೆ ಸಂದರ್ಭಗಳಲ್ಲಿ ಏನು ಪೀಸ್ ಡಿಸ್ಟರ್ಬ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡುತ್ತೆ ಆ ಸಂದರ್ಭದಲ್ಲಿ ಹೇಳಿದ್ದೀನಿ ವಿನಃ ಉಗ್ರರ ಕೃತ್ಯಕ್ಕೆ ಸಿಲ್ಲಿ ಅಂತ ನಾನು ಹೇಳಿಲ್ಲ. ಆ್ಯಂಡ್ ಅದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸ್ತಿದೆ ಸರ್ಕಾರ. ಅದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ. ಯಾಕೆ ಪದೇ ಪದೇ ಸಚಿವರುಗಳು ಎಡುತ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಡೋ? ನನ್ನ ಒಂದು ಏನಿದೆಯಲ್ಲ ಎಡವಿರ್ತಕ್ಕಂಥ ಏನೂ ಅಲ್ಲಿ ಪ್ರಶ್ನೆನೇ ಬರಲ್ಲ. ನೀವೇ ಇದ್ರಲ್ಲ ಅವಾಗ. ಈಗ ಇಲ್ಲ ಅಂದರೆ ರಾಜ್ಯದ ಜನರಿಗೆ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ವಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಮ್ಮ ಸರ್ಕಾರ ಇಂಥ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸ್ತದೆ. ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ತದೆ ಅಂತಕ್ಕಂಥದ್ದು ಹೇಳೀನಿ. ಇನ್ವೆಸ್ಟಿಗೇಷನ್ನು ಕೂಡ ಮಾಡ್ತದೆ ಅಂತ ಕೂಡ ಹೇಳಿದ್ದೀವಿ. ಬೇರೆ ಸಂದರ್ಭದಲ್ಲಿ ಇವೇನು ಡಿಸ್ಟರ್ಬೆನ್ಸಸ್ ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಆ ಒಂದು ಪದ ಬಳಸಿರ್ಬೋದು ವಿನ. ಹೌದು ಸರ್. ಬೇರೆ ಅಂದರೆ ಇಲ್ಲೆಲ್ಲ ಬೇರೆ ರಾಜಕೀಯ ಒಂದು ಅಸ್ಥಿರತೆ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ರಾಜಕೀಯ ಹೇಳಿಕೆಗಳು ಕೊಡೋದು, ಆಮೇಲೆ ಸರ್ಕಾರ ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಹೇಳಿಕೆಗಳು ಬೇರೆ. ಈ ಘಟನೆ ಆಗಿದೆಯಲ್ಲ, ಘಟನೆ ಬಗ್ಗೆ ನಾನು ಹೇಳಿಲ್ಲ. ದಿಸ್ ವಾಸ್ ನಾನು ಇನ್ ಜನರಲ್ ಆಗಿ ಏನು ಹೇಳಿದೆ, ರಾಜ್ಯದಲ್ಲಿ ಅಸ್ಥಿರತೆ ಕ್ರಿಯೇಟ್ ಮಾಡೋದಕ್ಕೆ ಸಮ್ ಸಿಲಿ ಅಟೆಂಪ್ಟ್ಸ್ ಬೈ ಸಮ್ ಪೀಪಲ್ ಅಂತ ಹೇಳಿದ್ದೀವಿ ವಿನಃ ಈ ಘಟನೆಗೆ ಸಂಬಂಧ ಅದು ಹೇಳಿದ್ದಲ್ಲ. ಅದು ಇದು ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಏನೋ ಅನಿಸಿಕೆ ಆಗಿತ್ತು. ಅಂದರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಕುರಿತು ನಾನು ಸಿಲ್ಲಿಯಾಗಿ ಹೇಳಿಲ್ಲ, ಆದರೆ ಕೆಲ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಘಟನಾವಣೆಗಳನ್ನು ಏನಂದರೆ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಪ್ರಕರಣಕ್ಕೆ ನಾನು ಸಿಲ್ಲಿ ಅಂತ ಹೇಳಿರೋದಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.